ಬ್ರೇಕ್ ಆದ ಮೇಲೆ ಮತ್ತೆ ಸ್ವಾಗತ. ಜಾತಿಗಣತಿ ಸರ್ವೆಯ ಉದ್ದೇಶ ಎಲ್ಲರನ್ನ ಗುರುತಿಸೋದು, 7 ಕೋಟಿ ಜನರ ಆರ್ಥಿಕ ಸಾಮಾಜಿಕ ಸ್ಥಿತಿ ಏನಿದೆ ಅದನ್ನ ಅರಿಯುವಂಥದ್ದು. ನಾವು ಜಾತಿಗಣತಿಯನ್ನ ಮಾಡಿಸ್ತಾ ಇರುವಂಥದ್ದು ಅದರ ಉದ್ದೇಶ ಪ್ರತಿಯೊಬ್ಬರನ್ನ ಗುರುತಿಸುವಂಥದ್ದು. 7 ಕೋಟಿ ಜನ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿ ಏನಿದೆ ಅದನ್ನ ಅರಿತುಕೊಳ್ಳೋದು. ಇಲ್ಲಿ ಜಾತಿಯನ್ನ ಒಡೆಯೋದು ಮಾಡೋದು ಇದ್ಯಾವುದೂ ಕೂಡ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಎಲ್ಲರ ಅಭಿಪ್ರಾಯ ಕೇಳುವಂತಹ ಸಮೀಕ್ಷೆ ಇದು. ಒಂದು ಸಮಿತಿ ಕುಳಿತು ಚರ್ಚೆ ಮಾಡುತ್ತೆ, ಯಾರು ಹಿಂದುಳಿದಿದ್ದಾರೆ ಅದನ್ನು ತಿಳಿಯೋದಕ್ಕೆ ಸರ್ವೆ ಮಾಡುತ್ತೆ. ಕೇಂದ್ರ ಜಾತಿ ತಿಳಿಯೋದಕ್ಕೆ ಸಮೀಕ್ಷೆ ಮಾಡ್ತಾ ಇದೆ, ಆದರೆ ನಾವು ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ಅಂತ ಸಚಿವ ಸಂತೋಷ್ ಲಾಡ್ ಜಾತಿ ಜನಗಣತಿ ಅಂದರೆ ಸರ್ವೆಯನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ನೀಡಿದ್ದಾರೆ. ಕಾಂತರಾಜ್ ವರದಿ ಆದಮೇಲೆ ಎಕ್ಸ್ಟ್ರಾ ಹೆಸರುಗಳು ಏನು ಬಂದಿದ್ದಾವೆ, ದಟ್ ಈಸ್ ನಾಟ್ ಪ್ರಪೋಸ್ಡ್ ಬೈ ದಿ ಕಾಂತರಾಜ್ ವರದಿ. ಆಬ್ಜೆಕ್ಷನ್ಸ್ ಕರೆದಾಗ ನೀನು ಹೋಗಿ ನಾವೆಲ್ಲರೂ ಹೋಗಿ ಗುಂಪುಗಳು ಹೋಗಿ ಬರೆದಿರ್ತಕ್ಕಂಥ ಹೆಸರು. ಎಷ್ಟೇ ಸಬ್ ಕಾಸ್ಟ್ಗಳು ಏನೇ ಬರೆದು ಕೂಡ ಲಾಸ್ಟಿಗೆ ಒಂದು ಮೇನ್ ಕಾಸ್ಟಿಗೆ ಬರದೇ ಬರ್ತಾರೆ ಅಂತಕ್ಕಂಥ ನನ್ನ ವಾದ. ಇಟ್ಸ್ ಮೈ ಒಪಿನಿಯನ್. ಫಾರ್ ಎಕ್ಸಾಂಪಲ್ ಎಲ್ಲ ಸಮಾಜಗಳಲ್ಲಿ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಸಿಖ್ಖರಾಗಿರಲಿ, ಇಸಾಯಿ ಆಗಿರಲಿ, ಈ ಥರ ಎಷ್ಟೇ ಸಮಾಜಗಳಿದ್ದಾವೆ, ನಮ್ಮಲ್ಲಿ ಸಬ್ಸೆಕ್ಟ್ಗಳಿದ್ದಾವೆ. ಸಬ್ಸೆಕ್ಟ್ ಹೇಳ್ತಾರೆ, ಯಾರೇ ಎಷ್ಟು ಸಬ್ಸೆಕ್ಟ್ ಹೇಳಿದ್ರೆ ಅಟ್ ಲಾಸ್ಟ್ ಸಮಿತಿ ಒಂದೇ ಸಮಾಜಕ್ಕೆ ಸೇರಿಸುತ್ತದು. ಅದು ಎಲ್ಲರಿಗೂ ಗುರ್ತಿದೆ. ಅದರಲ್ಲಿ ಐ ಡೋಂಟ್ ನೋ ವೈ ದೇರ್ ಇಸ್ ಅ ಕನ್ಫ್ಯೂಷನ್ ದೇರ್. ಐ ರಿಯಲಿ ಡೋಂಟ್ ನೋ. ನಂಬರ್ ಒನ್, ಆ್ಯಸ್ ಫಾರ್ ದ ಡಿಸೆಂಟ್ ಇಸ್ ಕನ್ಸೆಂಟ್, ಆ ಥರದ್ದು ಏನಿಲ್ಲ. ವಾಟ್ ಈಸ್ ಬಿನ್ ಪ್ರೊಜೆಕ್ಟೆಡ್ ಅಂತ ಏನು ಡಿಫರೆನ್ಸ್ ಇದೆ? ಏನು ರೀ ಇದು? ಸೋಷಲ್, ಎಕನಾಮಿಕಲ್, ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಸರ್ವೆ ಇದು. ನಾವು ಮಾತಾಡ್ತಕ್ಕಂಥ ಜಾತಿ ಗಣತಿ ಅಲ್ಲ. ಕೇಂದ್ರ ಸರ್ಕಾರ ಏನು ಮೊನ್ನೆ ಬಂದು ಹೇಳ್ತು ಅದು ಜಾತಿ ಗಣತಿ ಮಾಡ್ತಕ್ಕಂಥದ್ದು. ಓಕೆ, ವಿ ಹ್ಯಾವ್ ಗಾಟ್ 60 ಕ್ವಶನೇರ್ಸ್. ಈಗ ಒಂದೇ ಉದಾಹರಣೆಗೆ ತೊಗೊಳೋಣ. ಮರಾಠದಲ್ಲಿ ಸಬ್ ಕಾಸ್ಟ್ನಲ್ಲಿ ಕೂಡ ಎಲ್ಲರೂ ಬಡವರು ಕೆಲವರು ಇದ್ದಾರೆ. ಲಿಂಗಾಯತ್ನಲ್ಲಿ ಕೆಲವು ಸಬ್ ಕಾಸ್ಟ್ಗಳು ಇರ್ಬೋದು, ಒಕ್ಕಲಿಗರ ಸಬ್ ಕಾಸ್ಟ್ನಲ್ಲಿ ಬಡವರು ಇರ್ಬೋದು. ಇದು ಎಲ್ಲ ಜಾತಿಗಳ ಯಾರು ಬಡವರಿದ್ದಾರೆ, ಎಲ್ಲ ಜಾತಿಗಳಲ್ಲಿ ಯಾರು ಬಡವರಿದ್ದಾರೆ ಅದ್ರ ಬಗ್ಗೆ ಆಗ್ತಕ್ಕಂಥ ಇದು ಸರ್ವೆ ಇದು. ಅಲ್ಲ, ಲೆಟ್ ಮಿ ಕಂಪ್ಲೀಟ್. ಅಲ್ಲ, ಕನ್ವೆ ತಾವು ಮಾಡಿ ಅಂತ. ತಾವು ದಯಮಾಡಿ ಮಾಧ್ಯಮದವರು ಇದನ್ನು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು. ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥವ್ರು ಬಡವರಿದ್ದಾರೆ. ಲಿಂಗಾಯತ ಸಮಾಜದಲ್ಲಿ ಬಡವರಿದ್ದಾರೆ, ಒಕ್ಕಲಿಗ ಸಮಾಜದಲ್ಲಿ ಬಡವರಿದ್ದಾರೆ, ಕುರುಬ ಸಮಾಜದಲ್ಲಿ ಬಡವರಿದ್ದಾರೆ. ಎಲ್ಲ ಸಮಾಜದಲ್ಲಿ ಯಾರು ಬಡವರಿದ್ದಾರೆ, ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ, ಅವ್ರ ಆರ್ಥಿಕ ಪರಿಸ್ಥಿತಿ ಏನು, ಶೈಕ್ಷಣಿಕ ಪರಿಸ್ಥಿತಿ ಏನು, ಅವ್ರ ಆದಾಯ ಏನು ಅಂತಕ್ಕಂಥದ್ದು ಸರ್ವೆ ಪರ್ಹ್ಯಾಪ್ಸ್ ಇನ್ ಇಂಡಿಯಾ ಎಲ್ಲಿ ಆಗಿಲ್ಲ. ಆ ಸರ್ವೆ ಆಗ್ತದೆ. ದಯಮಾಡಿ ಸರ್ವೆನ ಉದ್ದೇಶನ ದಯವಿಟ್ಟು ತಾವು ಕೂಡ ತಿಳಿಸ್ಬೇಕು. ದಿಸ್ ಸರ್ವೆ ಇಸ್ ನಥಿಂಗ್ ಟು ಡು ವಿತ್ ಕಾಸ್ಟ್. ಈ ಕಾಂತರಾಜ್ ವರದಿ